ಲಾರಿನ ಈ ಕಡೆ ಹಾಗೆ 9 ಜನರು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಹಾಗೂ ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಗಾಯಾಳುಗಳಾಗಿ ಚಿಕಿತ್ಸೆ ಪಡೆಯುತ್ತಿರುವಂಥದ್ದು. ಸ್ಥಳದಲ್ಲಿ ಈಗಾಗಲೇ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಏನು ಬಸ್ಸು ಸಂಪೂರ್ಣವಾಗಿ ಡಿಕ್ಕಿಯಾದ ತಕ್ಷಣವೇ ದಗದಗ ಒತ್ತಿ ಉರಿದ ಪರಿಣಾಮ ಬಸ್ನಲ್ಲಿ ಇದ್ದಂಥ 17 ಜನರು ಸಜೀವ ದಹನವಾಗಿದ್ದಾರೆಂಬ ಪ್ರಾಥಮಿಕ ವರದಿ ಈಗಾಗಲೇ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪೊಲೀಸ್ ವರದಿ ಪ್ರಕಾರ ಏನು ಅದರಲ್ಲಿ ಸುಮಾರು 30ಕ್ಕೂ ಅಧಿಕ ಜನ ಪ್ರಯಾಣ ಬೆಳೆಸಿದ್ರು. ಅವರಲ್ಲಿ 17 ಜನರು ಸ್ಥಳದಲ್ಲೇ ಅಸುನೀಗಿದ್ದು ಉಳಿದಂಥ 9 ಜನರನ್ನ ಈಗಾಗಲೇ ಏನು ಆಸ್ಪತ್ರೆಗೆ ಚಿಕಿತ್ಸೆ ಕಳಿಸಿದ್ದೇವೆಂಬ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹಾಗೆ ಏನು ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರಲತ್ತು ಗ್ರಾಮದ ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 48ರ ಬಳಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಪರಿಣಾಮ ಒಂದು ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಹೀಗಾಗಿ ಏನು ಸರ್ವಿಸ್ ರಸ್ತೆಯಲ್ಲಿ ಉಳಿದ ವಾಹನಗಳನ್ನು ಕಳಿಸುವ ಮುಖಾಂತರ ಟ್ರಾಫಿಕ್ ಜಾಮನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನಕ್ಕೆ ಚಿತ್ರದುರ್ಗ ಜಿಲ್ಲಾ SP ರಂಜಿತ್ ಕುಮಾರ್ ಭಂಡಾರ್ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯ ಕೂಡ ನಡೀತದೆ. ಹಾಗೆ ಏನು ತುಮಕೂರು SP ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಹಿರಿಯೂರು DYSP ಶಿವಕುಮಾರ್ ನೇತೃತ್ವದಲ್ಲೂ ಕೂಡ ಈಗಾಗಲೇ ಏನು ವಿವಿಧ ಕಡೆಗಳಿಂದ ಆಂಬ್ಯುಲೆನ್ಸ್ಗಳನ್ನು ಕರೆಸಿ ಒಂದು ರಕ್ಷಣಾ ಕಾರ್ಯದಲ್ಲಿ ಪೊಲೀಸರು ತಲ್ಲೀನರಾಗಿರುವಂಥದ್ದು. ಹೀಗಾಗಿ ಏನು ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಸುಮಾರು 3-4 ಕಿಲೋಮೀಟರ್ ಅಂತರದವರೆಗೆ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ. ಹಾಗೆ ಸ್ಥಳದಲ್ಲಿ ಸಂಪೂರ್ಣವಾಗಿ ಲಾರಿ ಕೂಡ ಒಂದು ಡಿಕ್ಕಿಯ ರಭಸಕ್ಕೆ ಲಾರಿ ಕೂಡ ಸುಟ್ಟು ಕರಕಲಾಗಿ ಬಸ್ಸು ಸಂಪೂರ್ಣ ಸುಟ್ಟು ಕರಕಲಾಗಿರೋ ಪರಿಣಾಮ ಈಗಾಗಲೇ ಸ್ಥಳದಲ್ಲಿ ಸಂಪೂರ್ಣ ಒಂದು ಆತಂಕ ಮನೆ ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸಂಪೂರ್ಣವಾಗಿ ಸ್ಥಳೀಯ ಗ್ರಾಮಸ್ಥರು ಕೂಡ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ತಲ್ಲೀನರಾಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಭೀಕರ ಅಪಘಾತದಿಂದಾಗಿ